ನಮ್ಮ ಭೂಮಿ ಉಳಿಸ್ಕೊಳಕ್ ಬಂದಿದ್ವಿ. ಏನಾಗಿದೆ ಭೂಮಿಗೆ? ಭೂಮಿ ಅಕ್ಬರ್ ಮಾಡ್ತೀವಿ ಅಂತ ಅವ್ರೆಲ್ಲ ಅದಕ್ಕೆ ನಾವು ಬಿಡೋದಿಲ್ಲ. ಯಾರು ಅಕ್ಬರ್ ಮಾಡೋದು? ಇವನು ದಿಕ್ಕೆ ಯಾಕೆ? ಯಾಕೋ ನಮ್ಮ ಭೂಮಿ ಮೇಲೆ ಕಣ್ ಬಿದ್ದೋಗದೆ ಏನಕ್ಕೆ? ಮಾರ್ಕೊಳಕ್ಕೆ. ಯಾರಿಗೆ ಮಾಡ್ಕೊಳಕ್ಕೆ? ಯಾರಿಗ್ ಮಾರ್ಕೋತಾರೋ ಯಾರಿಗ್ ಗೊತ್ತು. ಜಮೀನ್ ಬಿಡಿ ಅಂತವ್ರೆ. ಎಷ್ಟು ವರ್ಷದಿಂದ ಇದ್ದೀರಿ ನೀವು? ನಾವು ಇದೇ ಊರೇ 1-2 ವರ್ಷದಿಂದ ಇಲ್ಲಿ ಓಡಾಟ ಮಾಡ್ತಾ ಇದ್ದೀವಿ. ಮಳೆ ಎಂದೆ ಗಾಳಿ ಎಂದೆ ನಾವು ಓಡಾಟ ಮಾಡ್ತಾ ಇದ್ದೀವಿ. ಯಾರು ಸರ್ಕಾರ ಬಂದು ನಮ್ಮನ್ನೇನು ಎತ್ತ ಯಾಕೆ ಅಂತ ನಮ್ಮನ್ನ ಕೇಳಲಿಲ್ಲ. ಆಯ್ತಾ? ಇವಾಗ ಅವರು ಭೂಮಿ ಕೊಡು ಅಂದ್ಬಿಟ್ಟಕ್ಕೆ ನೀನು ಎಷ್ಟೋ ಕೊಡ್ತೀಯ, ಈಸ್ಕೊಂಡು ನೆಕ್ಕೋಬಿಟ್ಟು ಇರೋ ಮಕ್ಕಳಿಗೆ ಏನು ಮಾಡಬೇಕು? ಈಗ 5 ವರ್ಷದ ಮಗ ಕೇಳ್ತದೆ, ಆಯ್ತಾ ಅಜ್ಜಿ ನೀವು ಹೋರಾಟಕ್ಕೆ ಹೋಯ್ತಿಲ್ಲ ಜಮೀನು ನಮ್ಗೆ ಉಳಿಸ್ಕೊಡ್ತೀರಾ ಅಂತ. ಅವಾಗ ನಮಗೆಷ್ಟು ಕಣ್ಣಲ್ಲಿ ನೀರು ಬಂದದೆ. 5 ವರ್ಷದ ಮಗ ಕೇಳಬೇಕಾದ್ರೆ ನಮ್ಮ ಕಣ್ಣಲ್ಲಿ ನೀರು ಬರಲ್ವ? ನಾವು ಕಷ್ಟ ಬಿದ್ದು ಕಲ್ಲು ಮುಳ್ಳು ಆದಿ ಸಂಪಾದನೆ ಮಾಡಿರೋ ಭೂಮಿ, ಆ ಭೂಮಿ ಒಳಗೆ ಅನ್ನ ತಿಂತಾ ಇದ್ದೀವಿ ದುಡ್ದು. ಅದನ್ನು ನಾವು ಕಿತ್ಕೊತೀವಿ ಅಂದರೆ ನಾವೆಲ್ಗೆ ಹೋಗೋಣ ಹೇಳ್ರಿ? ಅವರು ನೀವು ಮಾಡ್ಕೋಬೋದು, ನೀವು ಗಂಟು ಮಾಡ್ಕೋತೀರೋ ಏನು ಮಾಡ್ಕೋತೀರೋ ನಮಗೆ ಗೊತ್ತಿಲ್ಲ. ನಾವು ಕೊಡಲ್ಲ. ಕೊಟ್ಬಿಟ್ಟು ಹೋಗಿ ಅವ್ರ ಮನೆ ಬಾಟ್ಲಲ್ಲಿ ಭಿಕ್ಷಾ ಬೇಡನೆ, ಮನೇಲಿ ಹೋಗಿ ಬಾತ್ರೂಮ್ ತೊಳೆಯಾನೆ, ಅವ್ರು ಅವ್ರ ಮನೆ ಒಳಗೆ ಹೋಗಿ ಯಾಕಂತೆ ಕರ್ಮ ದುಡಿತೀವಿ. ತಿಂಗಳಿಗೆ 15 ಒಂದ್ಸತಿ 50,000 ಹಾಲ್ನಲ್ಲಿ ಬರ್ತದೆ, ರೇಸ್ನಲ್ಲಿ ಬರ್ತದೆ. ಇದೆಲ್ಲ ಬಿಟ್ಬಿಟ್ಟು ಅವ್ರಿಗೆ ಯಾಕೆ ಕೊಡಬೇಕು ಹೇಳ್ರಿ? ನಿಮ್ಮ ಹೆಸರಮ್ಮ? ಪಾರ್ವತಮ್ಮ. ಇಷ್ಟೆಲ್ಲ ಇಟ್ಕೊಂಡು ನಾವು ಮೊನ್ನೆ ಒಂದಲ್ಲ ಅಂತ 2 ಬೋರ್ ಹಾಕ್ಸಿದ್ದೀವಿ, ತಂಗುನ್ ಸೊಸಿ ಕಟ್ಸಿದ್ದೀವಿ, ಹುಲ್ಲು ಹಾಕಿದ್ದೀವಿ, ದನ ಕುರಿ ಎಲ್ಲ ಅವೆಲ್ಲ ಮಾರ್ಬಿಟ್ಟು ಇವ್ರ ಮನೆ ಬಾಗಿಲಿಗೆ ಹೋಗೋಣ. ಆ 5 ವರ್ಷದ ಮಗ ಕೇಳ್ತಲ್ಲ, ನನಗೆಷ್ಟು ಕಣ್ಣಿಗೆ ನೀರು ಬಂದದೆ. ಹೊಟ್ಟೆ ಕಳ್ಳು ಕಿತ್ಕೊಂಡು ಬತ್ತ ಮಗ ಕೇಳ್ದೇಗ. ನಮ್ಮ ಮೊಮ್ಮಗ ಏನಂತ ಕೇಳ್ತು? ಆ ಭೂಮಿ ನೀವು ಒಯ್ತೀರಲ್ಲ ಉಳಿಸ್ಕೊಡ್ತೀರ, ಏನು ಮಾಡ್ತೀರಿ, ನಮ್ಗೇನು ಮುಂದೆ ಇದು ಅಂತ. ಅವಾಗ ನಮ್ಗೆಷ್ಟು ಕಣ್ಣಲ್ಲಿ ನೀರು ಬಂದದೆ. ಇವತ್ತು ನಾವು ಕೊಟ್ಬಿಟ್ಟು ಆ ಮಕ್ಕಳಿಗೆ ಏನು ಮಾಡಬೇಕು ಹೇಳಿ? ನಾವು ಅವ್ರಿಗೆ ಕೋಟಿ 5 ಕೋಟಿ 10 ಕೋಟಿ ಕೊಟ್ಟರು ನಮಗೆ ಬ್ಯಾಡ. ನಮ್ಮ ಭೂಮಿ ತಾಯಿ, ಈ ಭೂಮಿ ತಾಯಿನ ನಮ್ಮ ತಾಯಿ ಕೊಟ್ಟಂಗೆ ಅವನಿಗೆ ಅರ್ಥ ಆಯ್ತಾ? ನಾವು ಕೊಡಲ್ಲ.